ಇವತ್ತಿನ ತರಗತಿಯಲ್ಲಿ KPSCಯಲ್ಲಿ ನಡೆದಿರುವಂತಹ 2023 ಮತ್ತು 24ರಲ್ಲಿ ಪಂಚಾಯತ್ ರಾಜ್ ಈ ಟಾಪಿಕ್ ರಿಲೇಟೆಡ್ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಕ್ಲಾಸು ಒಳ್ಳೆ ಎಫೆಕ್ಟಿವ್ ಅನ್ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ. ಒಬ್ಬೊಬ್ರಿಗೆ ಸ್ಪೀಡ್ ಇಟ್ಕೊಂಡ್ರೆ ಚೆನ್ನಾಗಿ ಕೇಳುತ್ತೆ, ಇನ್ನು ಕೆಲವೊಂದಿಷ್ಟು ಹುಡುಗರಿಗೆ ಸ್ಲೋ ಹೇಳಿದ್ರೇ ಚೆನ್ನಾಗಿ ಕೇಳುತ್ತೆ. ಸ್ಪೀಡ್ ಇಟ್ಕೊಂಡು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ ವಿಡಿಯೋಸ್ನ, ಅಂದರೆ ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟಾಗಿ ಪಂಚಾಯತ್ ರಿಲೇಟೆಡ್ ಬಂದಿರೋ ಕ್ವಶನ್ಸೇ. ನಾನು ನಿನ್ನೆ ತರಗತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅದರ ಬಗ್ಗೆ ಕೇಳಿರುವಂತಹ ಕ್ವಶನ್ಸ್ ತೊಗೊಂಡಿದ್ದೆ. ಇವತ್ತು ಪಂಚಾಯತಿ, ನಾಳೆ ಕೋಆಪ್ರೇಟಿವ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಕಾಮೆಂಟ್ ಮಾಡಿ ಇದನ್ನು ಮಾಡಬೇಕೋ ಬೇಡ ಅಂತ, ಓಕೆನಾ? ಅದೇ ರೀತಿ ಚಾನಲ್ನ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸ್ಟಡಿ ಝೋನ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ PDF ನ ಎಲ್ಲಿ ಹಾಕ್ತೀನಿ ಅಂದರೆ, ನಾನು ಸ್ಟಡಿ ಝೋನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಸಿಗುತ್ತೆ ನಿಮಗೆ. ಈ ಟೆಲಿಗ್ರಾಮ್ ಚಾನಲಲ್ಲಿ ಹೋದರೆ ಈ ಕ್ಲಾಸ್ ಮುಗಿದ ತಕ್ಷಣವೇ ನಾನು ಇಲ್ಲಿ ಇದರದ್ದು PDF ಹಾಕ್ತೀನಿ, ಓಕೆ? ಅಲ್ಲಿ ಕೂಡ ನೀವು ತೊಗೊಂಡು ಇದನ್ನ ರಿವಿಷನ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಆ ಸ್ಟಡಿ ಝೋನ್ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಇಲ್ಲದೆ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, 5 ಪೇಪರಿಂದ ಕ್ವಶನ್ಸು ತೊಗೊಂಡಿದ್ದೀನಿ ನಾನು. CTI, ಕೋಆಪ್ರೇಟಿವ್ ಇನ್ಸ್ಪೆಕ್ಟ್ರು, ಅಕೌಂಟ್ ಅಸಿಸ್ಟೆಂಟು, ಆಮೇಲೆ ಮೊನ್ನೆ ನಡೆದಂಥ PDO, HK, ಮತ್ತು ಇದರಲ್ಲಿ HK ನಾನ್ HK, ಇದರಲ್ಲಿ HK ನಾನ್ HK ಬರ್ತವೆ. ಇಷ್ಟು 5-6 ಪೇಪರಿಂದ ಕ್ವಶನ್ಸು. ಅದರಲ್ಲಿ ಜಸ್ಟ್ ಪಂಚಾಯತ್ ರಿಲೇಟೆಡ್ ಟಾಪಿಕ್ ಏನೇನು ಕ್ವಶನ್ಸ್ ಬಂದಿದ್ದಾವೆ ಅದನ್ನಿಷ್ಟು ಸಪ್ರೇಟ್ ಮಾಡಿದ್ದೀನಿ. ಲ್ಯಾಂಡ್ ರಿಫಾರ್ಮ್ಸು ನಿನ್ನೆ ಸಪ್ರೇಟ್ ಮಾಡಿ ಒಂದು ವಿಡಿಯೋ ಮಾಡಿ ಕೂಡ PDF ಅಪ್ಲೋಡ್ ಮಾಡಿದ್ದೀನಿ ನಾನು ಟೆಲಿಗ್ರಾಮಲ್ಲಿ. ಬೇಕಾದರೂ ಆ ಕ್ಲಾಸ್ನ ಕೂಡ ನೋಡ್ಬೋದು ಅಂತ ಹೇಳ್ತಾ, ಮೊದಲನೇ ಕ್ವಶನ್ನು, ಆರ್ಥಿಕ ಅಭಿವೃದ್ಧಿ ಪುರ ಮಾದರಿಯ ಅಂಶಗಳು ಪರಿಗಣಿಸಿ ಅಂತ ಕೇಳಿದ್ದಾರೆ. ಪುರ ಅಂತ ಒಂದು ಬರುತ್ತೆ ಪ್ರಾಜೆಕ್ಟು ಅದರ ಅಭಿವೃದ್ಧಿಗೆ. ಇದು ಗ್ರಾಮಗಳ ರಸ್ತೆ ಸಂಪರ್ಕ ಕಲ್ಪಿಸುವುದಕ್ಕಾಗಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ ವಿದ್ಯುತ್ ಶಕ್ತಿ ಸುಧಾರಿಸಲು, ಗ್ರಾಮಗಳಲ್ಲಿ ಸೈಬರ್ ಕೆಫೆಗಳನ್ನು ಸ್ಥಾಪನೆ ಮಾಡಲು, ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲು. ಇದನ್ನು ಪುರ ಅನ್ನುವ ಪ್ರಾಜೆಕ್ಟು ಯಾವ್ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಿಷ್ಟಕ್ಕೂ ಕೂಡ ಸಂಬಂಧಿಸಿದೆ. ಇದಕ್ಕೆ ಆನ್ಸರು 4th one, ABCD ಎಲ್ಲವೂ ಕೂಡ ಸರಿಯಾಗಿದೆ ಇದಕ್ಕೆ, ಪುರ ಪ್ರಾಜೆಕ್ಟಿಗೆ, ಓಕೆ? ಆಮೇಲೆ ಮೊನ್ನೆ ನಡೆದಂತಹ PDO ಎಕ್ಸಾಮಲ್ಲಿ ಕಂಪ್ಲೀಟಾಗಿ ನಾನು ಕ್ಲಾಸಲ್ಲೇ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋಸಿಂದನೇ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ. ಬೇಕಾದ್ರೆ ನೀವು 2 days ಬ್ಯಾಕ್ ಹೋದರೆ ಈ ವಿಡಿಯೋ ಸಿಗುತ್ತೆ ನಿಮಗೆ, ಇದನ್ನು ಹೋಗಿ ನೋಡ್ಕೊಳ್ರಿ. ಇದು ಪಂಚಾಯತ್ ಏನೇನು ಕ್ವಶನ್ಸ್ ಬಂದಿದ್ದಾವಲ್ವ ಎಲ್ಲವೂ ಮೊನ್ನೆ PDO ಎಕ್ಸಾಮ್ಸಲ್ಲಿ ಇದೇ ನಾವು ವೀಡಿಯೋಸಲ್ಲೇ ಸಿಕ್ಕಿದ್ದಾವೆ. ಎಲ್ಲ ಕ್ವಶನ್ಸು ನಾನು ಆಲ್ರೆಡಿ ಕವರ್ ಮಾಡಿದ್ರಲ್ಲೇ ಬಂದಿದ್ದಾವೆ. ಹಾಗೆ ಲ್ಯಾಂಡ್ ರಿಫಾರ್ಮ್ಸು ಕೂಡ 2 ವಿಡಿಯೋ ಮಾಡಿದೆ ಇದ್ರ ಬಗ್ಗೆ, ಅದರಲ್ಲೇ 2 ವಿಡಿಯೋದಲ್ಲೂ ಕೂಡ ಎಲ್ಲ ಕ್ವಶನ್ಸು ಕವರ್ ಆಗಿದ್ದಾವೆ. ಬೇಕಂದ್ರೆ ಹೋಗಿ ನೀವು ವೆರಿಫೈ ಮಾಡ್ಕೋಬೋದು. ನಾನು ಯಾಕಂದರೆ ಸ್ಕ್ರೀನ್ಶಾಟ್ ಹಾಕಿ ಕೂಡ ತೋರಿಸಿದ್ದೀನಿ, ಇಲ್ಲಿ ಹೇಳಿದ್ದೀನಿ ನೋಡ್ರಿ ಕ್ಲಾಸಲ್ಲಿ, ಇಲ್ಲಿ ಹೇಳಿದ್ದೀನಿ ನೋಡ್ರಿ ಕ್ಲಾಸಲ್ಲಿ ಅಂತ. ಇವೆರಡು ವೆರಿಫೈ ಮಾಡ್ಕೊಳಕ್ಕೆ ನೀವು 2 ಕ್ಲಾಸ್ ನೋಡ್ಬೋದು ನೀವು, ಓಕೆ? ನೆಕ್ಸ್ಟ್ ಕ್ವಶನ್ ಏನಂದರೆ, ಪರಿಶಿಷ್ಟ ಪ್ರದೇಶಗಳ ಪಂಚಾಯತ್ಗಳ ವಿಸ್ತರಣೆ ಕಾಯ್ದೆ ಪೆಸಾ ಆ್ಯಕ್ಟ್ ಕೂಡ ಹೇಳಿದ್ದೀನಿ ನಾನು. ಇದರ ಉದ್ದೇಶ ಯಾವುದು ಅಂದರೆ, ಇದು ಬುಡಕಟ್ಟು ಜನರಿಗೆ ಸ್ವಾಯತ್ತತೆಯನ್ನು ಒದಗಿಸುವುದು, ಪ್ರಜಾಪ್ರಭುತ್ವ ಸಹಭಾಗಿತ್ವದೊಂದಿಗೆ ಗ್ರಾಮ ಆಡಳಿತವನ್ನು ಹೊಂದುವುದು, ಬುಡಕಟ್ಟು ಜನರ ಸಾಂಪ್ರದಾಯಿಕ ಆಚರಣೆಗಳನ್ನು ಸಂರಕ್ಷಣೆ ಮಾಡುವುದು ಅಂತ ಕೇಳಿದರೆ ಪೆಸಾ ಆ್ಯಕ್ಟ್ ಇದೆಲ್ಲವೂ ಕೂಡ ಸರಿಯಾಗಿದೆ. ಇದಕ್ಕೆ ಆನ್ಸರು ಮೇಲಿನ ಎಲ್ಲವೂ ರೈಟ್. ನೆಕ್ಸ್ಟು, ಕೆಳಗಿನ ಸಮಿತಿಗಳ ಹೆಸರು ಮತ್ತು ಸ್ಥಾಪನೆಯ ವರ್ಷಗಳನ್ನು ಹೊಂದಿಸಿ. GVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಗಾಡ್ಗಿಲ್ ಸಮಿತಿ. GVK ರಾವ್ ಸಮಿತಿ ಎಷ್ಟಂದರೆ 1985, LM ಸಿಂಘ್ವಿ ಸಮಿತಿ 86, ಅಶೋಕ್ ಮೆಹ್ತಾ, ನಿಮಗೆ ಮ್ಯಾಕ್ಸಿಮಮ್ ಅಶೋಕ್ ಮೆಹ್ತಾ ಎಲ್ರಿಗೂ ಗೊತ್ತಿರುತ್ತೆ, ಓಕೆನಾ? ಅಶೋಕ್ ಮೆಹ್ತಾ 1977, ಗಾಡ್ಗಿಲ್ ಸಮಿತಿ ಇದು ಲಾಸ್ಟ್, ಇದು 88, ಓಕೆನಾ? ಇದಕ್ಕೆ ಆನ್ಸರು ಸಿ ರೈಟ್ ಆನ್ಸರ್ ಇದಕ್ಕೆ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಕೋರಂಗೆ ಒಟ್ಟು ಸದಸ್ಯರ ಬಲದ ಶೇಕಡ ಎಷ್ಟಿರ್ಬೇಕಂತ ಕೇಳಿದರೆ, ಗ್ರಾಮ ಪಂಚಾಯತಿ ಕೋರಂಗೆ ಎಷ್ಟಿರ್ಬೇಕಂತ ಕೇಳಿದರೆ 50% ಇರಬೇಕು. ಮೊನ್ನೆ PDO ಎಕ್ಸಾಮಲ್ಲಿ ಏನು ಹೇಳಿದ್ದಾರೆ ಅಂದರೆ, ಗ್ರಾಮ ಪಂಚಾಯತಿಗೆ ಒಬ್ಬ ಮೆಂಬರ್ಗೆ ಎಷ್ಟು ಒಬ್ಬ ಸದಸ್ಯನಿಗೆ ಎಷ್ಟು ಜನಸಂಖ್ಯೆ ಇರ್ಬೇಕಂತ ಕೇಳಿದರೆ ಅದಕ್ಕೆ 400 ನೋಡಿ. ಅದಕ್ಕೆ ಇದರಲ್ಲಿ ನಾನು ಹೇಳ್ತಿರೋದು ಯಾವುದಂದ್ರೆ, ಇವಾಗ ಎಕ್ಸ್ಟ್ರಾ ಸಿಲೆಬಸ್, ಭೂ ಸುಧಾರಣೆ ಆಗಲಿ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತು, ಸಹಕಾರ ಸಂಘ, ಕರ್ನಾಟಕ ಪರಿಣಾಮ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಸಂಬಂಧಿ ವಿಷಯಗಳು, ಇವು ಉಳಿದ ಸಿಲೆಬಸ್ ಎಲ್ಲ ಓದ್ಕೊಂಡಿರ್ತಾರೆ ಹುಡುಗರು, ಬಟ್ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಜಾಸ್ತಿ ನೋಡ್ಕೊಂಡಿರಲ್ಲ. ಬಟ್ ನೀವು ಅದ್ರ ಕಡೆ ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ವಾ, ಇದ್ರ ಕಡೆ ನೀವು ಫೋಕಸ್ ಮಾಡಿದ್ದೆ ಆದರೆ
ಸ್ಕೋರು ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಅರ್ಧಕ್ಕರ್ಧ ಸಿಲೆಬಸ್ ಅದನ್ನೇ ಕೊಟ್ಟಿರೋದ್ರಿಂದ ಇದಕ್ಕೂ ಕೂಡ ನೀವು ಫೋಕಸ್ ಮಾಡಿ ಓದ್ಕೊಳ್ಳಿ. ಇದರದ್ದು ಕಂಪ್ಲೀಟಾಗಿ ವೀಡಿಯೋಸ್ನ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ನೋಡ್ಕೋಬೋದು. ಓಕೆನಾ? ಅದು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಇದೇ ನಂದೇ ಚಾನಲಲ್ಲಿ ಸ್ಟಡಿ ಝೋನ್ ಚಾನಲಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ. ಇಲ್ಲಿಗೆ ಹೋಗಿದ್ರೆ ನಿಮಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತಂದೇ ಒಂದು ಇದೆ ಫೋಲ್ಡರ್ ಅಂತ. ಇದು 89 ರೂಪಾಯಿ ಇರುತ್ತೆ. ಜಾಯ್ನ್ ಆಗಿ ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸು ಸಿಗ್ತವೆ. ನಿಮಗೆ ಬೇಕಂದರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಮೊನ್ನೆ ಬಂದಿರೋ PDO ಎಕ್ಸಾಮ್ಸಲ್ಲಿ ಎಲ್ಲ ಕ್ವಶನ್ಸು ಭೂ ಸುಧಾರಣೆ ಆಗಿರ್ಬೋದು, ಆಮೇಲೆ ಪಂಚಾಯತ್ ಆಗಿರ್ಬೋದು, ಇವೆರಡು ಟಾಪಿಕಲ್ಲಿ ಏನೇನು ಕ್ವಶನ್ಸ್ ಇದಾವೆ ಎಲ್ಲವೂ ಕೂಡ ಇದರಿಂದ ಬಂದವೆ. ಮೊನ್ನೆ ಎಕ್ಸಾಮಲ್ಲಿ ಸಹಕಾರಿ ಸಂಘ ಬಂದಿಲ್ಲ, ಬಟ್ ನಾನ್ ಹೆಚ್ಚಿಗೆಯಲ್ಲಿ ಕೂಡ ಬರಬಹುದು, ಬರೋದಿಲ್ಲ ಅನ್ನೋಂಗಿಲ್ಲ. ಈಗಂತೂ ಕ್ವಶನ್ಸು ನನ್ನ ಚಾನಲಿಂದ ಬಂದಿದ್ದಾವೆ, ಬಟ್ ಆಮೇಲೆ ನಾನ್ ಹೆಚ್ಚಿಗೆದಲ್ಲೂ ಬರ್ತವೆ ಆನ್ಸರ್ ಅಂತ ಅಂದರೆ ಅದು ಗೊತ್ತಾಗಲ್ಲ ನಮಗೆ. ಬಟ್ HKದಲ್ಲಂತೂ ಬಂದಿದ್ದಾವೆ ನೋಡಿ, ನಿಮಗೆ HKದಲ್ಲಂತೂ ಬಂದಿದ್ದಾವೆ. ನಿಮಗೆ ಕನ್ಫರ್ಮ್ ಮಾಡ್ಕೊಳಕಂದ್ರೆ ಇವೆರಡು ವಿಡಿಯೋ ನೋಡಿ, ಪಂಚಾಯತ್ ಇದು ಒಂದು, ಭೂ ಸುಧಾರಣೆ ಒಂದು. ನಾನು ಸ್ಕ್ರೀನ್ಶಾಟ್ ಆಗಿ ತೋರಿಸಿದ್ದೀನಿ. ಬಟ್ ಇವಾಗ ಅದು ಫ್ರೀ ಇಲ್ಲ. ಓಕೆನಾ? ನಿಮಗೆ ಬೇಕಾದರೆ ನೀವು 89 ರೂಪಾಯಿಗೆ ಜಾಯ್ನ್ ಆಗಿ ಇವೆಲ್ಲ ಕ್ಲಾಸಸ್ಸು ನೋಡ್ಕೋಬೋದು ಅಂತ ಹೇಳ್ತಾ, ಇದೇನು ಒತ್ತಾಯ ಇಲ್ಲ, ಬೇಕಂದ್ರೆ ಜಾಯ್ನ್ ಆಗಿ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ನೋಡ್ತಿದ್ರೆ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲ ಸರ್ ನಮಗೆ ಎಷ್ಟು ಇದ್ರ ಬಗ್ಗೆ ಟಾಪಿಕೇ ಗೊತ್ತಿಲ್ಲ ಅಂದರೆ ನಿಮಗೆ ಕ್ಲಾರಿಫೈ ಮಾಡ್ಕೊಂಡು ಕೂಡ ಜಸ್ಟ್ 89 ರೂಪಾಯಿ ಇದೆ, ಬೇಕಾದರೆ ಜಾಯ್ನ್ ಆಗಿ. ಮತ್ತೆ ಬಹಳ ಕಡಿಮೆನೇ ಇದೆ, ಇದು ಏನು ದೊಡ್ಡ ಅಮೌಂಟ್ ಇಟ್ಟಿಲ್ಲ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇದ್ರದ್ದು ಟೆಲಿಗ್ರಾಮ್ದು. ನಿಮಗೆ PDF ಅಲ್ಲಿ ಹಾಕ್ತೀನಿ ನಾನು ಎಲ್ಲ PDFನು ಈ ಕ್ಲಾಸಸ್ದು. ಜಾಯ್ನ್ ಆದರೆ ನಿಮಗೆ ಇದರಲ್ಲಿ ಕ್ಲಾಸಸ್ ಏನಿರ್ತಾವಲ್ವ ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಅಲ್ಲಿ ಆ ಚಾನಲ್ಗೆ ಹೋದರೆ ನಿಮಗೆಲ್ಲ ಅಲ್ಲಿ PDF ಸಿಗುತ್ತೆ, ಈಗ ಕ್ಲಾಸಸ್ ಸಿಗ್ತವೆ ಇದರಲ್ಲಿ. ಓಕೆನಾ? ನೆಕ್ಸ್ಟು, ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತಿ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಹೇಳಿದರೆ ಇದು 2 ತಿಂಗಳು. ನೆಕ್ಸ್ಟು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭಿಸಿದ ಕಾರ್ಯಕ್ರಮಗಳು ಯಾವ್ಯಾವ ವರ್ಷ ಸ್ಥಾಪನೆ ಆದವು ಅಂತ ಕೇಳಿದ್ದಾರೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಕೇಳಿದ್ದಾರೆ, ರಾಷ್ಟ್ರೀಯ ವಿಸ್ತರಣಾ ಸೇವೆ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ನರೇಗಾದ ಬಗ್ಗೆ ಕೇಳ್ತಾರೆ. ಓಕೆನಾ? ಇದರಲ್ಲಿ ಫಸ್ಟು ಸಮುದಾಯ ಅಭಿವೃದ್ಧಿ CDP ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಯಾವಾಗ ಬರುತ್ತಂದರೆ ಇದು 1953ರಲ್ಲಿ. ರಾಷ್ಟ್ರೀಯ ವಿಸ್ತರಣೆ ಸೇವೆ ಬರೋದು 1952ರಲ್ಲಿ. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಬರುವುದು 1978. ನರೇಗಾ ಬರೋದು 2005, ನಿಮ್ಗೆಲ್ರಿಗೂ ಗೊತ್ತು. ಇದಕ್ಕೆ ಆಪ್ಷನ್ 3 ಆಪ್ಷನ್ ರೈಟ್ ಇದಕ್ಕೆ. ಓಕೆನಾ? ನೆಕ್ಸ್ಟು, ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಲ್ಲ ಅಂತ ಕೇಳ್ತಾರೆ. ಹಾಗಾದರೆ ಪಂಚಾಯತ್ ರಾಜ್ಗೆ ಸಂಬಂಧಿಸಿದ್ದು ಗ್ರಾಮ ಸಮುದಾಯ ಜನರಿಗೆ ನೀರು, ಶುದ್ಧ ಕುಡಿಯುವ ನೀರು ಕೊಡುವುದು ಹೌದು. ಸಮುದಾಯ ಕಲೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು. ಆಮೇಲೆ ತಳಿ ಬೀಜಗಳನ್ನು ರಕ್ಷಣೆ ಮಾಡೋದು ರೈಟು. ಆಮೇಲೆ ಇವರು ಹಣಕಾಸು ಸೌಲಭ್ಯ ನೀಡ್ತಾರೆ ಅಂತ ಹೇಳಿದರೆ ಇದು ರಾಂಗ್ ಇದರಲ್ಲಿ. ಓಕೆನಾ? ಕೈಗಾರಿಕೆಗಳಿಗೆ, ಕೃಷಿಯೇತರ ಕೈಗಾರಿಕೆಗಳಿಗೆ ಹಣಕಾಸು ಸೌಲಭ್ಯ ನೀಡ್ತಾರೆ ಅಂತ ಹೇಳಿದಿರೋದು ಇದು ರಾಂಗ್ ಇದು. ಓಕೆನಾ? ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ. ಸಹಕಾರಿ ಸಂಘ, ಗ್ರಾಮ ಪಂಚಾಯತ್, ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದಕ್ಕೆ ಆನ್ಸರು ಸಹಕಾರಿ ಸಂಘ ಯಾವುದಪ್ಪ ಅಂದರೆ ರೈತರಿಗೆ ಸಾಲ ಸೌಲಭ್ಯ ಕೊಡೋದು, ಸಹಕಾರಿ ಸಂಘದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ, ಕುಡಿಯುವ ನೀರು ನಮಗೆ ಗ್ರಾಮಗಳಲ್ಲಿ ಪಂಚಾಯತಿಂದನೇ ಬರೋದು, ಅದರಿಂದನೇ ನೀರಿನ ಪಂಚಾಯತಿಯವರೇ ಕೊಡೋದು. ಆಮೇಲೆ ಸ್ವಸಹಾಯ ಸಂಘ, ಇದು ಪಶು ಖರೀದಿಗೆ ಸಾಲ ಮಾಡೋದು ಸ್ವಸಹಾಯ ಸಂಘ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಇದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡ್ತಾರೆ. ಕ್ವಶನ್ಸ್ ಹೇಗೆ ಬರ್ತಿದ್ದಾವೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದು 24 ಏಪ್ರಿಲ್ 24 ಎಲ್ಲರಿಗೂ ಗೊತ್ತಿರೋದು. ಭಾರತ ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆಗಳಾಗಿ ರೂಪಿಸಲು ನಿರ್ದೇಶಿಸಲಾಗುತ್ತದೆ ಅಂದರೆ 40ನೇ ವಿಧಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅನುಸಾರ ಕರ್ನಾಟಕ ಹೊಸ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ಹೀಗೆ ಅಂದ್ಕೂಡ್ಲೆ ಇದು ರಾಂಗ್. ಇದಕ್ಕೆ ಆಪ್ಷನಿಗೆ ಬರ್ಬೇಕು ನೀವು. 1ನೇ ಆಪ್ಷನ್ ACD, ಎ ರಾಂಗ್ ಅಂತ ಇದೆ, ಹಾಗಾದರೆ ಇದು ಕೂಡ ಆಗಲ್ಲ. ಓಕೆನಾ? ಇದು ಆಗಲ್ಲ, ಎ ಐತಿ, ಇದರಲ್ಲಿ ಎ ಐತಿ. ಮೇಲಿನ ಎಲ್ಲವೂ ಸರಿ ಅಂದರೆ ಇದರಲ್ಲಿ ಎ ಇರುತ್ತೆ, ಹಾಗಾದರೆ ಇದು ಅಲ್ಲ ಅಂದರೆ 3rd ಆಪ್ಷನ್ ರೈಟ್ ಇದಕ್ಕೆ. ಓಕೆನಾ? ಇದು ನಾನು ಕಂಪ್ಲೀಟಾಗಿ ಅದರಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಬೇಕಂದರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಬೋದು ಅಂತ ಹೇಳ್ತಾ, ಉಳಿದದ ಆಪ್ಷನ್ ನೀವು ಓದಕ್ಕೆ ಹೋಗ್ಬಾರ್ದು ಎಕ್ಸಾಮಲ್ಲಿ. ಇವಾಗ ಓದ್ಕೊಳ್ಳಿ, ಬಟ್ ಎಕ್ಸಾಮಲ್ಲಿ ಇದು ಎ ರಾಂಗ್ ಅಂತ ಅಂದ್ಕೂಡ್ಲೆ ಇಲ್ಲೆಲ್ಲ ನೋಡಬೇಕು ಬಿ ರೈಟ್. ಹಂಗಂದ್ರೆ ಎ ಯಾವುದಿರಲ್ಲ ಅದನ್ನ ರೈಟ್ ಹಾಕೊಂಡು ಹೋಗ್ಬೇಕು. ಹಂಗೆ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಯಾವುವು ಅಂದ್ರೆ 3 ಹಂತದ ಪಂಚಾಯತ್ ರೈಟು, 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯಬೇಕು, SC/ST ಗಳಿಗೆ ಮೀಸಲಾತಿ. ಇವು 3 ಹೇಳಿಕೆಗಳು ಕೂಡ 73ನೇ ತಿದ್ದುಪಡಿಗೆ ಸಂಬಂಧಿಸಿವೆ. ಎಲ್ಲ ಇವು ಏನು ಕ್ವಶನ್ಸ್ ಇದಾವಲ್ಲ, ನಾನು ಎಲ್ಲ ಅದರಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿಯ ಹೆಚ್ಚುವರಿ ಡಿಸ್ಕಷನ್ ಮಾಡ್ತಿಲ್ಲ.
ಜಸ್ಟ್ ಕ್ವಶನ್ಸ್ ಯಾವ ರೀತಿ ಬರ್ತಿದ್ದಾವೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಕ್ಲಾಸ್ ಕೇಳಬೇಕಾದ್ರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಕೆಳಗಿನ ಯಾವ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ? ಅಂದ್ರೆ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದು ಯಾವುದಕ್ಕೆ ಸಂಬಂಧಿಸಿದಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದೆ. ಓಕೆನಾ. ನೆಕ್ಸ್ಟ್, ವಾರ್ಡ್ ಸಭೆಯನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಸತಕ್ಕದ್ದು ಅಂತ ಕೇಳಿದ್ರೆ 6 ತಿಂಗಳಿಗೊಮ್ಮೆ ಆದರೂ ವಾರ್ಡ್ ಸಭೆಗಳನ್ನು ಕನಿಷ್ಠ ಪಕ್ಷ ನಡೆಸಬೇಕು. ಮಿನಿಮಮ್ ಆದರೂ 6 ತಿಂಗಳಿಗೊಮ್ಮೆ ನಡೆಸಬೇಕಂತ ಹೇಳ್ತಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಅನುಸಾರ ಎಷ್ಟು ಜನಸಂಖ್ಯೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ? ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ನಿಗದಿಪಡಿಸಲಾಗಿದೆ. ಇದಕ್ಕೆ ರೈಟ್ ಆನ್ಸರ್, ಇದನ್ನ ಕೀ ಆನ್ಸರ್ ಕೊಟ್ಟರೆ. ಬಟ್ ಇಲ್ಲಿ ಕ್ವಶನ್ ಏನಂದ್ರೆ ರಾಜ್ಯ ಚುನಾವಣಾ ಆಯೋಗವು ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿ ಅಂತ ಕೇಳಿದ್ದಾರೆ. ಬಟ್ ಅದು ಇಂಗ್ಲಿಷಲ್ಲಿ ಇದಕ್ಕೆ ರೈಟ್ ಅನ್ನು ಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಸ್ವಲ್ಪ ರಾಂಗ್ ಇದೆ ಕ್ವಶನ್. ಬಟ್ ಇದಕ್ಕೆ 400 ಜನಸಂಖ್ಯೆ ಒಬ್ಬ ಪ್ರತಿನಿಧಿ ಅಂದ್ರೆ ಪ್ರತಿನಿಧಿಗೆ ಒಂದು ಪಂಚಾಯಿತಿಯಲ್ಲಿ ಪ್ರತಿನಿಧಿಗೆ ಎಷ್ಟು ಜನಸಂಖ್ಯೆ ಇರಬೇಕು ಅಂತ ಕ್ವಶನ್ ಕೇಳಬೇಕಿತ್ತು ಅವರು. ಓಕೆನಾ. ಇದಕ್ಕೆ ಬಿ ಆನ್ಸರ್ ರೈಟ್. ಕೀ ಆನ್ಸರ್ ಕೂಡ ಅದನ್ನೇ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯಿತಿ ಸಮಿತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯನ್ನು ಪರಿಶೀಲಿಸಿ? ಇವು ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ. ಸ್ಥಾಯಿ ಸಮಿತಿಗಳು ಅದರಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ರೈಟು, ತಾಲೂಕು ಪಂಚಾಯತಿಗೆ ರಿಲೇಟೆಡ್. ಹಣಕಾಸು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ರೈಟು, ಸಾಮಾಜಿಕ ಯೋಜನಾ ಸಮಿತಿ ರೈಟು. ಇದು ಜಿಲ್ಲಾ ಪಂಚಾಯತ್ ಅಂತ ಬರ್ತಲ್ಲ ಅದರಲ್ಲಿ ಬರುತ್ತೆ ಇದು ಯೋಜನಾ ಅಂತಂದು. ಓಕೆ. ಅದಕ್ಕೆ ತಾಲೂಕ್ ಪಂಚಾಯತಿಯಲ್ಲಿ ಇದಕ್ಕೆ ಆನ್ಸರು ABC ಮಾತ್ರ. ಓಕೆ. ಪಂಚಾಯತ್ ರಾಜ್ 73 ಮತ್ತು 74ನೇ ತಿದ್ದುಪಡಿ ಯಾವ ಅನುಸೂಚಿಯಲ್ಲಿದೆ ಅಂತ ಕೇಳಿದರೆ, ಯಾವ ಭಾಗದಲ್ಲಿ ಸೇರಿಸಿದ್ದಾರೆ ಅಂತ ಕೇಳಿದರೆ, ಯಾವ ಭಾಗ? 9 ಮತ್ತು 9A. ಇವು 70, 73 ಮತ್ತು 74. 73 ಪಂಚಾಯತು, 74 ಮುನ್ಸಿಪಾಲ್ಟಿ. 73ನೇ ತಿದ್ದುಪಡಿ ಪಂಚಾಯತಿಗೆ ಸಂಬಂಧಿಸಿದೆ, 74ನೇ ತಿದ್ದುಪಡಿ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ. 73ನೇ ತಿದ್ದುಪಡಿ ಅನುಸಾರ ಪಂಚಾಯತಿಯನ್ನು 9ನೇ ಭಾಗದಲ್ಲಿ ಸೇರಿಸಲಾಗಿದ್ದು, 74ನೇ ತಿದ್ದುಪಡಿಯ ಅನುಸಾರವಾಗಿ ಮುನ್ಸಿಪಾಲ್ಟಿಯನ್ನು 9A ಭಾಗದಲ್ಲಿ ಸೇರಿಸಲಾಗಿದ್ದು, ಅದೇ ರೀತಿ ಇದನ್ನು 11ನೇ ಅನುಸೂಚಿಯಲ್ಲಿ ಪಂಚಾಯತಿಯನ್ನು ಸೇರಿಸಲಾಗಿದ್ದು, 12ನೇ ಅನುಸೂಚಿಯಲ್ಲಿ ಮುನ್ಸಿಪಾಲ್ಟಿಗಳನ್ನು ಸೇರಿಸಲಾಗಿದೆ. ಇದು ಕೂಡ ಕ್ವಶನ್ಸ್ ಆಗಿದೆ, ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್, ನರಸಿಂಹನ್ ಸಮಿತಿ, ಬಲವಂತರಾಯ ಮೆಹ್ತಾ ಸಮಿತಿ, ರಾಜ ಚೆಲ್ಲಯ್ಯ ಸಮಿತಿ, ಕುಸ್ರು ಸಮಿತಿ. ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಬಲವಂತರಾಯ ಮೆಹ್ತಾ ಸಮಿತಿ, ಎಲ್ರಿಗೂ ಗೊತ್ತಿರುತ್ತೆ. ಓಕೆನಾ. ಬಲವಂತರಾಯ ಮೆಹ್ತಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಂಚಾಯತ್ ರಾಜ್ಗಳ ಸುಧಾರಣೆಗೆ ಸಂಬಂಧಿಸಿದೆ. ಆಯ್ತಾ. ಬಿ ಏನಪ್ಪಾ ಅಂದ್ರೆ B4 ರೈಟಾ. B4 ಇರೋದು ಒಂದೇ ಇದೆ ನೋಡಿ. B4 ಇರೋದು ಒಂದೇ ಇದೆ. ಇದನ್ನ ಹಾಕೊಂಡು ಹೋಗ್ತಿರ್ಬೇಕಷ್ಟೇ. ಓಕೆನಾ. ನರಸಿಂಹನ್ ಸಮಿತಿ ಯಾವ್ದಪ್ಪ? ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಿಸಿದೆ. ಬಲವಂತರಾಯ ಮೆಹ್ತಾ ಪಂಚಾಯತ್ಗೆ ಸಂಬಂಧಿಸಿದೆ. ರಾಜ ಚೆಲ್ಲಯ್ಯ ಸಮಿತಿ ಯಾವುದಕ್ಕಂದ್ರೆ ಭಾರತ ತೆರಿಗೆಗೆ ಸಂಬಂಧಿಸಿದೆ. ಕುಸ್ರು ಸಮಿತಿ ಯಾವುದಕ್ಕಂದ್ರೆ ಇದು ಕೃಷಿ ಸಾಲ ವ್ಯವಸ್ಥೆಗೆ ಸಂಬಂಧಿಸಿದೆ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯ ಪ್ರಥಮವಾಗಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಜಾರಿ ತಂದಿದೆ? ಇದು ರಾಜಸ್ಥಾನ ಇದೆ, ಎಲ್ರಿಗೂ ಗೊತ್ತು. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅನುಷ್ಠಾನಗೊಳಿಸಿದ ರಾಜ್ಯಗಳು ಯಾವ್ಯಾವು ಅಂದ್ರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ. ಇವು 3 ಹೌದು. ಆಮೇಲೆ ಮಣಿಪುರದಲ್ಲಿ ಕೆಲವು ಬುಡಕಟ್ಟು ಪ್ರದೇಶಗಳು ಬರ್ತವೆ, ಅದು ಕೂಡ ಪಂಚಾಯತ್ ಇಲ್ಲ. ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಇಲ್ಲ. ಓಕೆನಾ. ಇದು ಕೂಡ ಸರಿ ತಿಳ್ಕೊಳ್ರಿ ನೀವು. ಅವ್ನು ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ತಾನೆ. ಓಕೆ. ಇದನ್ನು ಕೂಡ ನಾನು ಕ್ಲಾಸಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಯಾವುದೇ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಗ್ರಾಮ ಪಂಚಾಯತ್ಗಳಲ್ಲಿ ಹಣಕಾಸು ಲೆಕ್ಕ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಗಾಗಿ ಯಾವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ? ಪಂಚತಂತ್ರ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, ಸಂವಿಧಾನದ ಸೂಕ್ತ ಕಾಲಂಗಳೊಂದಿಗೆ ವಿಷಯಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ. ಪಂಚಾಯತಿ ರಚನೆ, ರಾಜ್ಯಗಳಲ್ಲಿನ ಶಾಸಕಾಂಗ ರಚನೆ, ಪುರಸಭೆಗಳ ರಚನೆ, ಶಾಸನ ಸಭೆಗಳ ರಚನೆ. ಹಾಗಾದ್ರೆ ಪಂಚಾಯತ್ಗಳ ರಚನೆ ಅಂದ ಕೂಡಲೇ ನಮಗೆ 243B ನೆನಪು ಬರಬೇಕು. ಓಕೆ. ರಾಜ್ಯಗಳಲ್ಲಿ ಶಾಸಕಾಂಗ ರಚನೆ ಅಂದ್ರೆ ಇದು 268. ಪುರಸಭೆಗಳ ರಚನೆ ಇದು 243. ನಿಮಗೆ 243 ಪುರಸಭೆ ಮತ್ತು ಪಂಚಾಯತಿ ಅಂತ ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಇವೆರಡಾದ್ರೂ ಗೊತ್ತಿರ್ತವೆ ನಿಮ್ಗೆ, 243 ಅಂತಂದು. ಕ್ಯೂ ಅಂತ ಬಂತಂದ್ರೆ ಇದು 243 ABCD ಅವೆಲ್ಲವೂ ಪಂಚಾಯತಿ ರಿಲೇಟೆಡ್. ಹಂಗಂದ್ರೆ ನೀವು ಆರಾಮ್ಸೆ ಇದನ್ನ ಟಿಕ್ ಹಾಕ್ಬೋದು. ಇದು ಪುರಸಭೆ 243, ಇದು ಕೂಡ A ಅಂತ ನೀವು ಟಿಕ್ ಹಾಕ್ಬೋದು. ಇವೆ ಎರಡರ ನಿಮಗೆ ಕನ್ಫ್ಯೂಸ್ ಇರುತ್ತೆ. ಹಾಗಿದೆ ನೋಡಿ, B and C ಯಾವ್ಯಾವ್ದ್ರಲ್ಲಿದೆ? B and A ಇದೆ, ಅಲ್ಲ D and A ಇದೆ, D and A ಇದೆ. ಇವೆರಡೇ ಇರೋದು ಕರೆಕ್ಟಾಗಿ, ಅಂದ್ರೆ ಇದೇ ರೈಟ್ ಆಗುತ್ತೆ ಆನ್ಸರ್. ಆ ರೀತಿನೂ ಕೂಡ ನೀವು ಎಕ್ಸಾಮ್ಸ್ ಅಲ್ಲಿ ಸರಿಗೆ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್, ರಾಜ್ಯಗಳಲ್ಲಿ ಶಾಸಕಾಂಗಗಳ ರಚನೆ ಅಂತ ಕೇಳಿದರೆ ಇದು ಯಾವುದಂದ್ರೆ 168ನೇ ಕಲಂ. ಶಾಸನ ಸಭೆಗಳ ಸಂಯೋಜನೆ ಇದು 170ನೇ ಕಾಲಂ. ಓಕೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಸಮಿತಿಯು ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ?
ಸ್ಥಾಯಿ ಸಮಿತಿ ಅಂತ ಬರ್ತವೆ. ಜಿಲ್ಲಾ ಪಂಚಾಯತಿಗೆ ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಅದರಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಹೌದು, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಹೌದು, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯು ಕೂಡ ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿವೆ. ಓಕೆನಾ. ಇದರಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿಗಳು ಎಷ್ಟು ಬರ್ತವೆ ಅಂದರೆ 5 ಬರ್ತವೆ. ಎಲ್ಲಿ ಹೇಳಿದಿರಿ ಸರ್ ಅಂದರೆ ಆ ಕ್ಲಾಸಲ್ಲಿ ಅದು ಜಾಯಿನ್ ಆಗಿ ನಿಮಗೆ ಅದರಲ್ಲೆಲ್ಲ ಕಂಪ್ಲೀಟ್ ಆಗಿ ಸ್ಥಾಯಿ ಸಮಿತಿಗಳು ಅಂತಾನೆ ಪಂಚಾಯತಿಯಲ್ಲೂ ಬರ್ತವೆ, ಗ್ರಾಮ ಪಂಚಾಯತಿಯಲ್ಲೂ ಸ್ಥಾಯಿ ಸಮಿತಿ ಬರ್ತವೆ, ತಾಲೂಕ್ ಪಂಚಾಯತಿಯಲ್ಲೂ ಕೂಡ ಸ್ಥಾಯಿ ಸಮಿತಿ ಬರ್ತವೆ, ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಸ್ಥಾಯಿ ಸಮಿತಿಗಳು ಬರ್ತವೆ. ಇಲ್ಲಿ ಕಂಪ್ಲೀಟ್ ಆಗಿ ಅವನು ಸ್ಥಾಯಿ ಸಮಿತಿಗಳ ಬಗ್ಗೆ ಕೇಳ್ತಿದ್ದಾನೆ. ಇವೆಲ್ಲವೂ ನಿಮಗೆ ನೋಡ್ಕೊಂಡಿರ್ಬೇಕಂತ ಅವನು ಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ನಿಮಗೆ. ಓಕೆನಾ. ಒಂದೊಂದು ಎಕ್ಸಾಮಲ್ಲಿ ಜಿಲ್ಲೆದು ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ತಾಲೂಕು ಕೇಳಿದ್ದಾನೆ, ನೆಕ್ಸ್ಟ್ ಗ್ರಾಮದ ಕೇಳ್ಬೋದು ಅವನು. ಓಕೆನಾ. ಅದಕ್ಕೆ ನೀವು ಸ್ಥಾಯಿ ಸಮಿತಿಗಳ ಬಗ್ಗೆ ಎಲ್ಲ ನೀವು ನೋಡ್ಸಿದ್ರೆ ಓದ್ಕೊಳ್ಳಿ, ಇಲ್ಲ ಕ್ಲಾಸ್ ಬೇಕಂದ್ರೆ ಆ ಕ್ಲಾಸಲ್ಲಿ ಜಾಯಿನ್ ಆಗಿ ಕೂಡ ನೋಡ್ಕೊಳ್ಳಿ. ಜಿಲ್ಲಾ ಪಂಚಾಯತಿಯನ್ನು ಯಾರು ವಿಸರ್ಜಿಸುತ್ತಾರೆ? ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿಯನ್ನು ವಿಸರ್ಜಿಸುತ್ತದೆ. ಪ್ರತಿಪಾದನೆ ಮತ್ತು ಹೇಳಿಕೆ ಕೇಳಿದಾನೆ. ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ಗ್ರಾಮ ಪಂಚಾಯತಿ ನಿರ್ವಹಿಸಲ್ಪಡುತ್ತದೆ. ಇದು ರೈಟ್. ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿಲ್ಲ. ಇದು ಕೂಡ ರೈಟು. ಗ್ರಾಮ ಪಂಚಾಯತಿಯಲ್ಲಿ ಯಾರು ಕಾನೂನು ಅದೇನು ಸಂಬಂಧಿಸಿಲ್ಲ, ಅದು ಕೂಡ ರೈಟು. ಎ ಮತ್ತು ಆರ್ ಎರಡು ನಿಜ, ಆದರೆ ಎ ಎಂಬುದು ಆರ್ಗೆ ಸರಿಯಾದ ವಿವರಣೆ ಅಲ್ಲ. ಗ್ರಾಮ ಪಂಚಾಯತಿದ ಬೇರೆ ಚಾಪ್ಟರ್ ಆಗುತ್ತೆ, ಇಲ್ಲಿ ಸುವ್ಯವಸ್ಥೆ ಕಾನೂನಿನ ಬೇರೆ ಚಾಪ್ಟರ್ ಆಗೋದ್ರಿಂದ ಇವೆರಡು ಸರಿಯಾದ ವಿವರಣೆ ಅಲ್ಲ, ಬಟ್ ಎರಡೂ ಕೂಡ ರೈಟು ಅಂತ ಹೇಳ್ತಿದ್ದಾರೆ. ಇಂಥವು ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು ಆನ್ಸರ್ನ. ಓಕೆ. ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ? ಗ್ರಾಮೀಣ ರಸ್ತೆಗಳ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರೈಟ್, ಮುಖ್ಯಮಂತ್ರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರೈಟ್, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ರೈಟ್, ನಮ್ಮ ಕೆರೆ ನಮ್ಮ ರಸ್ತೆ ಅಂತ ಬರೋದಿಲ್ಲ, ಇದು ಇಲ್ಲ. ಓಕೆನಾ. ಇದಕ್ಕೆ 1, 2, 3 ರೈಟ್ ಆನ್ಸರ್. ನಮ್ಮ ಗ್ರಾಮ ನಮ್ಮ ರಸ್ತೆ ಇದನ್ನ ನರೇಗಾದ ಅಂಡರಲ್ಲಿ ಮಾಡ್ತಾರೆ. ನರೇಗಾದ ಅಂಡರಲ್ಲಿ ಆ ಪ್ರೊಸೆಸ್ ಅಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಮಾಡ್ತಾರೆ. ಇದನ್ನ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತಾನೂ ಕೂಡ ಮಾಡ್ತಾರೆ. ನನ್ನ ಹೊಲ ನನ್ನ ರಸ್ತೆ, ನನ್ನ ಹೊಲ ನನ್ನ ರಸ್ತೆ ಅಂತ ಕೂಡ ಈ ಸ್ಕೀಮಲ್ಲೂ ಕೂಡ ಅದನ್ನ ಮಾಡ್ಬೋದು ಅದನ್ನ. ಓಕೆ. ಅಂದ್ರೆ ಇವಾಗ ಯಾವ್ದಾದ್ರು ಹೊಲಗಳು ಜಮೀನುಗಳು ಬಹಳ ಇಕ್ಕಟ್ಟಾದ ದಾರಿಯಲ್ಲಿ ಇರ್ತಾವ ನೋಡ್ರಿ, ಅಲ್ಲಿಗೆ ರೋಡ್ ಮಾಡ್ಕೋಬೇಕಂದ್ರೆ ಆ ನರೇಗಾದಲ್ಲಿ ನನ್ನ ಹೊಲ ನನ್ನ ರಸ್ತೆ ಅನ್ನೋ ಸ್ಕೀಮಲ್ಲೂ ಕೂಡ ಮಾಡ್ಕೋಬಹುದು. ಓಕೆ. ಗ್ರಾಮ ಪಂಚಾಯತ್ ಜೊತೆಗೆ ಸಂಬಂಧ ಪಡುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿಲ್ಲ ಅಂತ? ಒಂದನೇದು, ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ ಚುನಾವಣೆಗಳನ್ನು ನಡೆಸುತ್ತದೆ. ರೈಟ್. ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆ ಇದು ಸಂವಿಧಾನಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದೇನೆ. ಇದು ರಾಂಗ್. ಯಾಕಂದ್ರೆ 73ನೇದು 74 ಸಂಬಂಧಿಸಿರುವುದು ಮುನ್ಸಿಪಾಲ್ಟಿಗೆ, 73 ಪಂಚಾಯತಿಗೆ. ಓಕೆನಾ. ಇಲ್ಲಿ 73 ಅಂತ ಬರೆದಿದ್ದಾರೆ ನೋಡಿ. ಎಲ್ಲ ಪಂಚಾಯತ್ಗಳು ನಿಗದಿತ 5 ವರ್ಷ ಅವಧಿ ಇರುತ್ತದೆ. ರೈಟ್. ಪಂಚಾಯತಿ ವಿಸರ್ಜನೆ ಆದ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆಗಳು ನಡೀಬೇಕು. ಓಕೆನಾ. ಹಾಗಾದ್ರೆ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆ ನಡಿಬೇಕಂತಂದು ಯಾವ ಸಮಿತಿ ಶಿಫಾರಸಿನ ಮೂಲಕ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ? ಇದನ್ನ ಹೇಳ್ರಿ. ನೀವು ಕ್ಲಾಸ್ ನೋಡಿದ್ದ ಅವನ ಹಳೆ ಕ್ಲಾಸಲ್ಲ, ನಾನು ಜಾಯಿನ್ ಆಗದವ್ರ ಹುಡುಗರು ಇದನ್ನ ಆನ್ಸರ್ ಮಾಡ್ಬೋದು. ಓಕೆನಾ. ಅದರಲ್ಲಿ ಹೇಳಿದ್ದೀನಿ ನಾನು ಯಾವ ಸಮಿತಿಯ ಶಿಫಾರಸಿನ ಮೂಲಕ ಪಂಚಾಯತ್ ವಿಸರ್ಜನೆ ಆದ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕಂತಂದು ಯಾವ ಸಮಿತಿ ಶಿಫಾರಸು ಮಾಡ್ತದೆ ಅನ್ನೋದು ಹೇಳ್ರಿ. ಓಕೆ. ಪ್ರತಿಪಾದನೆ ಮತ್ತು ಹೇಳಿಕೆ. ನೆಕ್ಸ್ಟ್, ಗ್ರಾಮ ಪಂಚಾಯತಿ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ನಿರ್ಮೂಲನೆ, ವಸತಿ ಮತ್ತು ಸಾಮಾಜಿಕ ರಕ್ಷಣೆ, ಉದ್ಯೋಗ ಮತ್ತು ಭೂ ಇಳುವರಿ ಹೆಚ್ಚಿಸಲು ಕ್ರಮವನ್ನು ವಹಿಸುತ್ತದೆ. ಇದು ರೈಟು. ಗ್ರಾಮ ಪಂಚಾಯತಿ ಬಡತನ ನಿರ್ಮೂಲನೆಗೆ ಶ್ರಮಿಸುತ್ತದೆ. ಇದು ಕೂಡ ರೈಟು. ಎರಡು ಕೂಡ ಇಂಟರ್ಲಿಂಕ್ ಇದಾವೆ. ಇದರಲ್ಲಿ ಪ್ರತಿಪಾದನೆ ಮತ್ತು ಕಾರಣಗಳೆರಡು ಸರಿಯಾಗಿದ್ದು ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳಿದರೆ ಇವೆರಡು ಕೂಡ ರೈಟ್ ಇದಕ್ಕೆ. ಓಕೆ. ಒಂದನೇ ಆಪ್ಷನ್ ರೈಟ್ ಅದಕ್ಕೆ. 1986ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರ್ಜೀವನವನ್ನು ನೇಮಿಸಲಾಯಿತು. ಇದು ಯಾವ ಸಮಿತಿ ಅಂತ ಕೇಳಿದ್ದಾರೆ? ಇದು LM ಸಿಂಘ್ವಿ ಸಮಿತಿ. ಮೊರಾರ್ಜಿ ದೇಸಾಯಿ ಅವರು ಇದ್ದಾಗ ಸ್ಥಾಪನೆ ಆಗೋದು ಅಂದ್ರೆ ಅಶೋಕ್ ಮೆಹ್ತಾ 1977ರಲ್ಲಿ. ಓಕೆನಾ. LM ಸಿಂಘ್ವಿ 1986, GVK ರಾವ್ 1985, ಬಲವಂತರಾಯ್ ಮೆಹ್ತಾ 1957. ಗ್ರಾಸ್ ವಿತೌಟ್ ರೂಟ್ ಅಂತಂದು ಶಿಫಾರಸ್ ಮಾಡೋದು ಯಾವುದು ಅಂದ್ರೆ GVK ರಾವ್ ಸಮಿತಿ. ಓಕೆ. ಇವೆಲ್ಲವೂ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ ರಾಜ್ ನಿಧಿಗೆ ಮೂಲವಲ್ಲ ಅಂತ ಕೇಳಿದ್ರೆ? ಅಂದ್ರೆ ಪಂಚಾಯತಿಗೆ ಬರುವಂತಹ ಫಂಡ್ ಈ ಕೆಳಗಿನವುಗಳಲ್ಲಿ ಯಾವುದಲ್ಲ ಅಂದ್ರೆ ಪಂಚಾಯತ್ಗೆ ಯಾವ್ಯಾವ ಮೂಲದಿಂದ ಫಂಡ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ಸರ್ಕಾರದಿಂದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ ರೈಟ್. ಇದು ಸರ್ಕಾರದಿಂದ ಅನುದಾನ ರೈಟು. ಸ್ವಂತ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ ರೈಟು. ಅಂದ್ರೆ ರಾಷ್ಟ್ರೀಯ ಅಧಿಕೃತ ಬ್ಯಾಂಕುಗಳಿಂದ ಪಂಚಾಯತು ಯಾವುದೇ ರೀತಿಯ ಸಾಲಗಳನ್ನು ಪಡೆಯುವುದಿಲ್ಲ. ಓಕೆನಾ. ನೆಕ್ಸ್ಟ್, ಇಷ್ಟು ಇವತ್ತಿನ ಕ್ವಶನ್ಸು.
ನಿಮಗೆ ಇದೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಬೇಕಂತ ಅಂದರೆ ನಿಮಗೆ ಎಲ್ಲಿ ಹೋಗಿ ನಿಮಗೆ ಜಾಯ್ನ್ ಆದರೆ ಸಿಗುತ್ತೆ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನನ್ನದೇ ಚಾನಲ್ ಓಪನ್ ಮಾಡಿದ್ರೆ ಜಾಯ್ನ್ ಬಟನ್ ಬರುತ್ತೆ. ನೀವು ಫಸ್ಟು ಸಬ್ಸ್ಕ್ರೈಬ್ ಆಗಬೇಕು, ಅದ್ರ ಪಕ್ಕಕ್ಕೆ ಜಾಯ್ನ್ ಬಟನ್ ಬರುತ್ತೆ. ಅದರಲ್ಲಿ PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ 89 ರೂಪಾಯಿಗೆ. ಇದಕ್ಕೆ ಜಾಯ್ನ್ ಆದರೆ ನಿಮಗೆ ಇಲ್ಲಿ 14 ವೀಡಿಯೋಸ್ ಇದ್ದಾವೆ. ಅವೆಲ್ಲ ನೋಡ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಎಲ್ಲದು ಅದರಲ್ಲಿ ಕವರ್ ಆಗಿದೆ. ಯಾವ್ಯಾವ್ದು ಕವರ್ ಆಗಿದೆ ಅಂದರೆ ಇದರಲ್ಲಿ ಭೂ ಸುಧಾರಣೆ ಕವರ್ ಮಾಡಿದ್ದೀನಿ. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಅಂತ ಸಪ್ರೇಟ್ ಮಾಡಿದ್ದೀನಿ. ಪಂಚಾಯತ್ ರಾಜ್ ಸಂಸ್ಥೆ ಅಂತ 2-3 ವೀಡಿಯೋಸ್ ಇದ್ದಾವೆ. ಸಹಕಾರ ಸಂಘ ಅಂತ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು ಇದ್ರ ಕೆಳಗೊಂದು ಲೈನ್ ಇದೆ ನೋಡಿ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಪೋರ್ಟಲ್ಸು ಆ್ಯಪ್ಸು ಏನು ಬರ್ತಾವಲ್ವ ಇದರಲ್ಲಿ ಕೂಡ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಅವನು ಕರ್ನಾಟಕ ಅಂತ ಈ ಟಾಪಿಕ್ ಕೊಟ್ಟಿರ್ತಾನೆ, ಬಟ್ ಅವನು ನೋಡ್ರಿ ಎಕಲಾಜಿಕಲ್ ನಿಚೆ, ಎಕೋಟೋನು, ಬಯೋಸ್ಪಿಯರು, ಬಯೋಮ್ ಅಂದ್ರೇನು, ನಿಶ್ ಅಂದ್ರೇನು, ಈ ಥರ ಕ್ವಶನ್ಸ್ ಕೇಳ್ತಾನೆ. ಅದಕ್ಕೆ ನಾನು ಬೇಸಿಕ್ ಕಾನ್ಸೆಪ್ಟ್ ಎಕಾಲಜಿ ಏನಿದ್ದಾವೆ ಅವನ್ನೆಲ್ಲ ಕವರ್ ಮಾಡಿದ್ದೀನಿ. ಇವಿಷ್ಟು ಟಾಪಿಕ್ ಕವರ್ ಮಾಡಿದ್ದೀನಿ ನಾನು. ಅದಕ್ಕೆ ಅದನ್ನ ಪೇಡ್ಗೆ ಇಟ್ಟಿದ್ದೀನಿ 89 ರೂಪಾಯಿಗೆ. ನೀವು ಬೇಕಂದ್ರೆ ಹೋಗಿ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಕೊಬೋದು. ಕ್ವಶನ್ಸ್ ಬಂದಿದ್ದಾವೆ, ನಾನು HK ಅಂತ ಹೇಳ್ತಿದ್ದೆ. HKದಲ್ಲಿ ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿದೆ. ಅದಕ್ಕೆ ನೀವು ಇವೆರಡು ವೀಡಿಯೋಸ್ ಹೋಗಿ ನೋಡ್ಕೊಳ್ಳಿ. ನೀವು 2-3 ಡೇಸಲ್ಲಿ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಪಂಚಾಯತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿದ್ನಲ್ಲ, ಅದು ಈ ಕ್ವಶನ್ಸಲ್ಲಿದೆ, ಈ ವಿಡಿಯೋದಲ್ಲಿದೆ. ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ತೋರಿಸಿದ್ದೀನಿ, ಇಲ್ಲಿ ಬಂದಿದೆ ನೋಡಿ ಕ್ಲಾಸ್ ಅಂತ. ಇದರಲ್ಲೂ ಕೂಡ ಅದೇ ರೀತಿ ಸ್ಕ್ರೀನ್ಶಾಟ್ ಹಾಕಿ ತೋರಿಸಿದ್ದೀನಿ. ನಿಮ್ಗೆ ಬೇಕಾದರೂ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಕೊಬೋದು ಅಂತ ಹೇಳ್ತಾ, ಆಮೇಲೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲೇ ಹೆಚ್ಚು ಅಪ್ಡೇಟ್ಸ್ ಕೊಡ್ತೀನಿ. ಅದೇ ರೀತಿ ಇದ್ರ PDF ಅಲ್ಲೇ ಹಾಕಿರ್ತೀನಿ. ನಿಮಗೆ ಅದು ಕೂಡ ಓದೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸಸ್ನ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾನು ಕ್ಲಾಸ್ ನೋಡಿದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ.